ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮೀಕಾಂತ್. ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂದ್ರೆ, ಏನು ಮೊನ್ನೆ ತಮಿಳುನಾಡಲ್ಲಿ ಎಲೆಕ್ಷನ್ ರಿಸಲ್ಟ್ ಬಂತು. ಸೊ ಎಲ್ಲರೂ ಕೂಡ ಅಲ್ಲಿ ರಿಸಲ್ಟ್ ನೋಡಿದಾಗಿಂದ ನಮ್ಮ ಕರ್ನಾಟಕದಲ್ಲಿ ಪ್ರಜಾಕೀಯ ಪಕ್ಷದ ಬಗ್ಗೆ ಜನ ಮಾತಾಡ್ತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಉಪೇಂದ್ರ ಅವ್ರ ಬಗ್ಗೆ ಮಾತಾಡ್ತಾರೆ. ರೀ ಉಪೇಂದ್ರ ಅವರೇ, ನಟ ವಿಜಯ್ ಅವ್ರನ್ನ ನೋಡ್ಬಿಟ್ಟು ಕಲೀರಿ. ಅವ್ರನ್ನ ನೋಡ್ಬಿಟ್ಟು ನೀವು ಕಲಿಯೋದು ತುಂಬಾ ಇದೆ. ನೀವು ಮನೆಯಲ್ಲಿ ಕೂತ್ಕೊಂಡು ಪ್ರಜಾಕೀಯ ಪಕ್ಷ ಕಟ್ಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಆಗಲ್ಲ. ವರ್ಷಕ್ಕೊಂದು ಇಂಟರ್ವ್ಯೂ ಕೊಟ್ಬಿಟ್ಟು ಪ್ರಜಾಕೀಯ ಪಕ್ಷದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ರೆ ಆಗಲ್ಲ. ನಟ ವಿಜಯ್ ಅವ್ರ ತರ ಹೊರಗಡೆ ಬಂದು ಮಾತಾಡಿ, ಪ್ರಚಾರ ಮಾಡಿ, ರ್ಯಾಲಿ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬ್ರದರ್, ಅರ್ಥ ಮಾಡ್ಕೊಳ್ಳಿ, ಪ್ರಜಾಕೀಯ ಪಕ್ಷದ ಸಿದ್ಧಾಂತನೇ ಬೇರೆ, ನಟ ವಿಜಯ್ ಅವ್ರು ಗೆದ್ದಿರ್ತಕ್ಕಂಥ ರೀತಿನೇ ಬೇರೆ. ಒಂದೇಳೆ ನೋಡಿ, ನಿಮ್ಮ ಮಾತಿಗೆ ಬರೋಣ. ಓಕೆ, ಉಪೇಂದ್ರ ಅವರು ಏನಾದ್ರು ನಟ ವಿಜಯ್ ಅವ್ರ ತರ ತಮಿಳ್ನಾಡಲ್ಲಿ ಅನೌನ್ಸ್ ಮಾಡಿದಾರಲ್ಲ, ಫ್ರೀ ಬೀಸ್, ಗ್ಯಾಸ್ ಫ್ರೀಯಾಗಿ ಕೊಡ್ತೀವಿ, ಒಂದು ತಿಂಗಳಿಗೆ 2,500 ಕೊಡ್ತೀವಿ, ಆಮೇಲೆ ಕರೆಂಟ್ ಫ್ರೀಯಾಗಿ ಕೊಡ್ತೀವಿ, ಬಸ್ ಫ್ರೀಯಾಗಿ ಕೊಡ್ತೀವಿ, ಆಮೇಲೆ 25 ಲಕ್ಷ ವಿಮೆ ಕೊಡ್ತೀವಿ, ಆಮೇಲೆ ಏನು ಮಕ್ಕಳ ಶೈಕ್ಷಣಿಕ 15,000 ಕೊಡ್ತೀವಿ, ಈ ರೀತಿ ಎಲ್ಲ ಅನೌನ್ಸ್ ಮಾಡಿದಾರಲ್ಲ, ಆ ರೀತಿ ಏನಾದ್ರು ಉಪೇಂದ್ರ ಅವ್ರು ಅನೌನ್ಸ್ ಮಾಡ್ಬಿಟ್ಟು ಮನೆಯಲ್ಲಿ ಕೂತಿದ್ರೆ, ವರ್ಷಕ್ಕೊಂದು ಏನು ವಿಡಿಯೋ ಮಾಡಿ ಹಾಕ್ತಾ ಇದ್ರೆ, ಇಂಟರ್ವ್ಯೂ ಕೊಡ್ತಾ ಇದ್ರೆ, ನೀವು ಹೇಳ್ತಾರ ಸರಿಯಾಗಿದೆ. ಏನ್ರಿ ಎಲ್ಲ ಅನೌನ್ಸ್ ಮಾಡ್ಬಿಟ್ಟು ಮನೆ ಕೂತ್ಬಿಟ್ರ, ಹೀಗೆ ಕೂತ್ಬಿಟ್ರೆ ಆಗುತ್ತಾ, ಪ್ರಜಾಕೀಯ ಬಂದ್ಬಿಡುತ್ತಾ, ಹಿಂಗೆ ಹೇಳಿದ್ರೆ ಒಂದ್ ಲೆಕ್ಕ. ಬಟ್ ಉಪೇಂದ್ರ ಅವ್ರು ಹೇಳ್ತಾ ಇರೋದೇ ಬೇರೆ ಇದೆ ರೀ, ಅದ ಅರ್ಥ ಮಾಡ್ಕೊಳ್ಳಿ. ನೋಡಿ, ನಮ್ಮ ಪ್ರಜಾಕೀಯ ಪಕ್ಷದಲ್ಲಿರುವಂತ ಸಿದ್ಧಾಂತದ ಒಂದೇ ಒಂದು ಪಾಯಿಂಟ್ ಆದ್ರೂ ಏನು ನಟ ವಿಜಯ್ ಅವ್ರಿಗೆ ಗೆದ್ದಿದಾರಲ್ಲ ಆ ಪಕ್ಷದಲ್ಲಿ ಇದೆಯಾ? ಇಲ್ಲ. ನಾವು ರೈಟ್ ಟು ರೀಕಾಲ್ ಅನ್ನೋ ಒಂದು ಹೊಸ ವಿಷಯನ ಹೇಳ್ತಾ ಇದೀವಿ. ಅಂದ್ರೆ ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿದಂತಹ ಜನಪ್ರತಿನಿಧಿ ಸರಿಯಾಗಿ ಕೆಲಸನೇ ಮಾಡ್ಲಿಲ್ಲ ಅಂದ್ರೆ ಅವನ್ನ ಕೆಳಗಿಳಿಸುವಂತಹ ಒಂದು ಅಧಿಕಾರನ ಜನಗಳ ಕೈಯಲ್ಲಿ ಕೊಡ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಇವಾಗ ಹೇಗಿದೆ ವ್ಯವಸ್ಥೆ? ಒಂದು ಸಾರಿ ಅವನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡ್ಬಿಟ್ಟು ಕಳಿಸಿದ್ರೆ ಮುಗೀತು. 5 ವರ್ಷ ತನಕ ನಾವು ಅವನ್ನ ಟಚ್ ಮಾಡಕ್ಕೂ ಆಗಲ್ಲ. ಆದ್ರೆ ಪ್ರಜಾಕೀಯದಲ್ಲಿ ಹೇಳ್ತಾ ಇದೆ, ನೀವು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಕಳಿಸಿದಂತ ವ್ಯಕ್ತಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಯಾವ ಬೇಕಾದ್ರೂ ನೀವು ಕೆಳಗಿಳಿಸ್ಕೋಬಹುದು ಅಂತ ಹೇಳ್ತಾ ಇದೆ. ಇಂಥ ಅವಕಾಶನ ಜನಗಳಿಗೆ ಕೊಡಬೇಕು ಅಂತ ಹೇಳ್ತಾ ಇದೆ. ಅದೇನಾದ್ರು ಇದೆಯಾ ಆ ಪಕ್ಷದಲ್ಲಿ? ಇಲ್ವಲ್ಲ. ಈ ಭಾರತ ದೇಶದಲ್ಲಿ ಯಾವ ಪಕ್ಷದಲ್ಲಿ ರೈಟ್ ಟು ರಿಕಾಲ್? ರೀಸೆಂಟ್ ಆಗಿ ರಾಘವ್ ಚಡ್ಡಾ ಅನ್ನೋರೇನೋ ಮಾತಾಡಿದ್ರು, ಅಣ್ಣ ಮಾತಾಡ್ಬಿಟ್ಟು ಬಿಜೆಪಿಗೆ ಜಂಪ್ ಹೊಡೆದ್ರು, ಬಿಡಿ, ಅದು ಬೇರೆ ವಿಷಯ. ಅದನ್ನ ಪ್ರಜಾಕೀಯ ಡೇ ಫಸ್ಟ್ ಇಂದ ಮಾತಾಡ್ತಾ ಇದೆ. 2018 ಡೇ ಫಸ್ಟ್ ಇಂದ ಮಾತಾಡ್ತಾ ಇದೆ ಅದನ್ನ ಪ್ರಜಾಕೀಯ. ಇಂಥದ್ದು ಏನಾದ್ರು ಒಂದು ಪಾಯಿಂಟ್ ಇದೆಯಾ? ಇಲ್ಲ. ಮತ್ತೆ ಅದ್ ಹೇಗೆ ಹೇಳ್ತೀರಾ, ನಟ ವಿಜಯರು ಗೆದ್ಬಿಟ್ರು, ನೀವು ಗೆದ್ದಿಲ್ಲ, ಹಾಗೆ ಹೇಗೆ? ನಟ ವಿಜಯ್ ಅವ್ರಿಗೆ ಹೇಗೆ ಫ್ಯಾನ್ಸ್ ಬೇಸ್ ಇದೆಯೋ, ಕರ್ನಾಟಕದಲ್ಲಿ ಉಪೇಂದ್ರ ಅವ್ರಿಗೆ ಕೂಡ ಅದೇ ರೀತಿ ಫ್ಯಾನ್ ಬೇಸ್ ಇದೆ, ಹಣ ಇದೆ. ಅವರು ಮಾಡ್ಬೋದು, ಆ ರೀತಿ ಮಾಡೋದ್ರೆ ಅವ್ರಿಗೂ ದೊಡ್ಡ ವಿಷಯ ಅಲ್ಲ, ಮಾಡ್ಬೋದು. ಫ್ರೀ ವೀಸ್, ಅದು ಫ್ರೀ, ಇದು ಫ್ರೀ, ಚೆನ್ನ ಫ್ರೀ, ಅಂಗಿ ಫ್ರೀ, ಬೆಡ್ ಫ್ರೀ, ಮಂಚ ಫ್ರೀ, ಇನ್ನು ಏನೇನೋ ಅನೌನ್ಸ್ ಮಾಡ್ಬೋದು. ಬಟ್ ಇವ್ರೇನೋ ಬೇರೆ ಹೇಳ್ತಾ ಇದಾರೆ, ಅದನ್ನ ಅರ್ಥ ಮಾಡ್ಕೊಳ್ಳಿ, ಆಯ್ತಾ? ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡೋದು ಬಿಡಿ, ಪಾಸಿಟಿವಿಟಿನ ಸ್ಪ್ರೆಡ್ ಮಾಡಿ. ಬಟ್ ಖುಷಿ ವಿಷಯ ಏನಂದ್ರೆ, ನೀವು ನೆಗೆಟಿವ್ ಆಗಿ ಮಾತಾಡ್ತಿರೋ ಪಾಸಿಟಿವ್ ಆಗಿ ಮಾತಾಡಿದ್ರು ಗೊತ್ತಿಲ್ಲ. ಕರ್ನಾಟಕದಲ್ಲಿ KRS ಪಕ್ಷ ಇದೆ, JDS ಪಕ್ಷ ಇದೆ, ಅಂದ್ರೆ ಸ್ಥಳೀಯ ಪಕ್ಷಗಳು ಅಂತ ಇದಾವೆ. ಅವೆಲ್ಲ ಇದ್ರೂ ಕೂಡ ನೀವು ಪ್ರಜಾಕೀಯ ಮಾತಾಡ್ತಿದ್ರೆ ಅಂದ್ರೆ ನಿಮ್ಗೂ ಕೂಡ ಪ್ರಜಾಕೀಯ ಪಕ್ಷ ಬೇಕಾಗಿದೆ. ಪ್ರಜಾಕೀಯ ಸಿದ್ಧಾಂತಗಳು ಚೆನ್ನಾಗಿದೆ ಅಂತ ನಿಮಗೆ ಗೊತ್ತಿದೆ. ಬಟ್ ನಿಮ್ದೇನು ದೂರು? ಉಪೇಂದ್ರ ಹೊರ ಬರ್ತಿಲ್ಲ. ಉಪೇಂದ್ರ ಅಂದ್ರೆ ಅವ್ನು ನಮ್ಮನ್ ಏನೋ ಮಾಡಿ ಚಚ್ಚಿ ಬಿಸಾಕ್ಬಿಡೋದು, ಬಟ್ ಅವ್ರು ಹೊರಗೆ ಬರ್ತಿಲ್ಲ. ಅದು ನಿಮ್ ಸಮಸ್ಯೆ. ಓಕೆ ಬ್ರದರ್, ಈಗ ನಾವು ನೋಡಿ, ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಜನಗಳಿಗೆ ತಿಳಿಸ್ತಾ ಇದೀವಿ. ನಮ್ಮಿಂದ ಒಂದ್ 2-3 ಜನ ಬದಲಾಗಿದ್ರು ಅನ್ನೋ ಖುಷಿ ಇದೆ ನನ್ಗೆ ನೇರವಾಗಿ. ಹೇಳ್ಕೊಳ್ದಂಗೆ ಎಷ್ಟು ಜನ ಬದಲಾಗಿದ್ರು ನನಗೆ ಗೊತ್ತಿಲ್ಲ. ಹಾಗೆ ಒಂದು ನೀವು ಅಬ್ಸರ್ವ್ ಮಾಡಿ, ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜಾಕೀಯ ಪಕ್ಷದ ಬಗ್ಗೆ ಚರ್ಚೆ ಆಗ್ತಾ ಇದ್ರು ಕೂಡ ಉಪೇಂದ್ರ ಅವರು ಕೂಡ ಇದುವರೆಗೂ ಒಂದು ವಿಡಿಯೋ ಕೂಡ ಮಾಡಿ ಹಾಕಿಲ್ಲ. ಆದ್ರೆ ಜನಗಳೇ ವಿಡಿಯೋ ಮಾಡಿ ಹಾಕ್ತಾ ಇದ್ರೆ. ಒಂದಿಷ್ಟು ಜನ ಉಪೇಂದ್ರ ಅವರೇ ಹಿಂಗ್ ಕುಂತ್ರಾಗಲ್ಲ, ನೀವು ಹೊರಗಡೆ ಬಂದು ಪ್ರಜಾಕೀಯ ಪಕ್ಷನ ಪ್ರಚಾರ ಮಾಡ್ಬೇಕು ಅಂತ ಏನು ವಿಡಿಯೋ ಮಾಡಿ ಹಾಕ್ತಾ ಇದಾರೆ. ಅಂದ್ರೆ ಅವ್ರಿಗೂ ಕೂಡ ಪ್ರಜಾಕೀಯ ಬೇಕಾಗಿದೆ. ಇನ್ನೊಂದ್ ಕಡೆ ಏನ್ ಇವ್ರು ಹಿಂಗ್ ವಿಡಿಯೋ ಮಾಡಿ ಹಾಕಿದ್ರು ಅಂದ್ಬಿಟ್ಟು ಪ್ರಜಾಕೀಯದ್ರು ಅವರೇ ಟಾಂಗ್ ಕೊಡ್ತಾ ಇದಾರೆ, ಅವರಿಗೂ ಪ್ರಜಾಕೀಯ ಬೇಕಾಗಿದೆ. ಇನ್ನು ಮತ್ತೊಂದ್ ಕಡೆ ಇನ್ನು ಕಂಟೆಂಟ್ ಕ್ರಿಯೇಟರ್ಸ್ ಅದಕ್ಕೆ ಈ ತಮಿಳುನಾಡು ಚುನಾವಣೆ ಆದ್ಮೇಲೆ ಪ್ರಜಾಕೀಯ ಪಕ್ಷದ ಬಗ್ಗೆ ಮಾತಾಡಿ ಹೇಳ್ತಾರೆ. ಸೊ ಅದು ತುಂಬಾ ಖುಷಿ ವಿಷಯ. ಅವರಿಗೂ ಪ್ರಜಾಕೀಯ ಬೇಕಾಗಿದೆ. ಓಕೆ, ಈ ತಮಿಳುನಾಡು ಚುನಾವಣೆ ನಮಗೆ ಏನ್ ತೋರಿಸ್ಕೊಡ್ತು ಅಂದ್ರೆ, ಕರ್ನಾಟಕದಲ್ಲಿ ಪ್ರಜಾಕೀಯದ ಅವಶ್ಯಕತೆ ಎಷ್ಟಿದೆ, ಎಷ್ಟರ ಮಟ್ಟಿಗೆ ಪ್ರಜಾಕೀಯ ರೀಚ್ ಆಗಿದೆ ಅನ್ನೋದನ್ನ ತೋರಿಸ್ಕೊಟ್ಟಿದೆ. ಬಟ್ ಒಂದಂತೂ ಸತ್ಯ, ಪ್ರಜಾಕೀಯ ಬರೋದು ತಡ ಆಗ್ಬೋದು, ಬಟ್ 100% ಬಂದೇ ಬರುತ್ತೆ ಕರ್ನಾಟಕದಲ್ಲಿ. ಬಂದ ದಿವಸ ಏನಂದ್ರೆ, ವಿರೋಧ ಪಕ್ಷಗಳಿಗೆ ನನ್ನ ಪ್ರಕಾರ ಕೆಲಸನೇ ಇರೋದಿಲ್ಲ. ಯಾಕಂದ್ರೆ ಜನಗಳಿಗೆ ಏನ್ ಬೇಕು ಅನ್ನೋ ನಿರ್ಧಾರನ ಅವರೇ ಮಾಡಿಕೊಂಡಿರ್ತಾರೆ. ಒಂದ್ ವೇಳೆ ಅದೇನಾದ್ರು ಸರಿ ಆಯ್ತು ಅಂದ್ರೆ ನೇರ ಕಾರಣ ಅವರೇ ಆಗಿರ್ತಾರೆ. ಏನಾದ್ರು ತಪ್ಪಾಯ್ತು ಅಂದ್ರೆ ಅದಕ್ಕೂ ನೇರ ಕಾರಣ
ಜನಗಳೇ ಆಗಿರ್ತಾರೆ. ಯಾಕಂದ್ರೆ ಜನಪ್ರತಿನಿಧಿ ಜನರ ಅಭಿಪ್ರಾಯನ ಕೇಳ್ಕೊಂಡು ಕೆಲಸ ಮಾಡ್ತಾನಲ್ವಾ. ಸೊ ಸರಿ ತಪ್ಪುಗಳಿಗೆ ನೇರ ಜವಾಬ್ದಾರರು ಜನರೇ ಆಗಿರ್ತಾರೆ. ತುಂಬಾ ಅದ್ಭುತವಾದ ಕಾನ್ಸೆಪ್ಟು. ಜನಗಳಿಗೆ ಇದು ಅರ್ಥ ಆಗ್ತಾ ಇದೆ, ಅರ್ಥ ಆಗಿದೆ. ಸ್ವಲ್ಪ ಗೊಂದಲ ಅಷ್ಟೇ, ಜನ ಸರಿ ಇಲ್ಲ ಅಂತ. ಓಕೆ, ನೋಡೋಣ ಏನೇನಾಗುತ್ತೆ ಅಂತ. ಸೊ ಇಷ್ಟು ವಿಷಯ ಏನೋ ಮಾತಾಡ್ಬೇಕು ಅನ್ಸ್ತು, ಹೇಳ್ಕೊಂಡೆ. ಅಂಡ್ ಓಕೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂಡ್ ಒಳ್ಳೇದಾಗ್ತಾ ಇರ್ಲಿ. ಬಾಯ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋ